ಕರ್ನಾಟಕ ರಾಜಕೀಯ ಅಂದ್ರೇ ಒಂದು ರೀತಿ ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ದಿನಕ್ಕೊಂದು ಟ್ವಿಸ್ಟ್, ಗಂಟೆಗೊಂದು ಟರ್ನ್. ಈಗ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಿದೆ ಗೊತ್ತಾ? ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ಅಂತ ಕೈ ಹಿಡ್ಕೊಂಡು ನಿಂತಿದ್ದ ಬಿಜೆಪಿ ಮತ್ತು JDS ಮೈತ್ರಿಗೆ ಬಿಡದಿ ಟೌನ್ಶಿಪ್ ಅನ್ನೋ ಒಂದು ವಿವಾದ ಸಖತ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮೇಲ್ನೋಟಕ್ಕೆ ಇಬ್ಬರು ದೋಸ್ತಿಗಳ ತರಾನೇ ಕಾಣಿಸ್ತಾ ಇದ್ದಾರೆ. ಆದರೆ ಒಳಗೊಳಗೆ ಏನಾಗ್ತಿದೆ ಗೊತ್ತಾ? ಇಬ್ಬರ ನಡುವೆ ಸೈಲೆಂಟ್ ವಾರ್ ನಡೀತಾ ಇದೆ. ಹೌದು, ನಾನಾ ನೀನಾ ಅನ್ನೋ ಇಗೋ ವಾರ್ ಶುರುವಾಗಿದೆ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇವರಿಬ್ಬರ ಜಗಳ ನೋಡಿದ್ರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಒಳಗೊಳಗೆ ಖುಷಿಯಿಂದ ನಗ್ತಿರಬಹುದು. ಯಾಕೆ ಹೀಗಾಯಿತು? ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ BJP ಮಾಡಿದ ಆ ಒಂದು ತಪ್ಪು JDS ನಾಯಕರನ್ನ ಕೆರಳಿಸಿದ್ದು ಯಾಕೆ? ಜುಲೈ 30ಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ಯಾವ ದೊಡ್ಡ ಧಮಾಕ ಕಾಯ್ತಾ ಇದೆ? ಇದೆಲ್ಲದರ ಅಸಲಿ ಕಥೆಯನ್ನ ಇವತ್ತು ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಫಸ್ಟ್ ಮ್ಯಾಟರ್ಗೆ ಬರೋಣ. ಮೊನ್ನೆ ಬಿಡದಿಯಲ್ಲಿ BJP ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಅಂತ. ಸ್ಟೇಜ್ ಮೇಲೆ ಯಾರ್ಯಾರಿದ್ರು ಗೊತ್ತಾ? ಮಾಜಿ CM BS ಯಡಿಯೂರಪ್ಪ ಬಂದ್ರು, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದ್ರು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, CT ರವಿ, ರವಿಕುಮಾರ್, ಹೀಗೆ BJPಯ ಇಡೀ ದಂಡೆ ಅಲ್ಲಿ ಹಾಜರಿತ್ತು. ಸಖತ್ ಜೋಶ್ ಕೂಡ ಇತ್ತು. ಆದರೆ ಇದೇ ಜೋಶ್ನಲ್ಲಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ವೇದಿಕೆ ಮೇಲೆ ನಿಂತು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡೇ ಬಿಟ್ರು. ಅದೇನಪ್ಪ ಅಂದ್ರೆ, ಬಿಡದಿ ಟೌನ್ಶಿಪ್ ವಿರುದ್ಧ BJP ವತಿಯಿಂದ ನಾವು ಬೃಹತ್ ಪಾದಯಾತ್ರೆ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲಿ. ಈ ಬಿಡದಿ ಟೌನ್ಶಿಪ್ ಇದೆಯಲ್ಲ, ಇದರ ವಿರುದ್ಧ ಮೊದಲಿನಿಂದಲೂ ಮುಂಚೂಣಿಯಲ್ಲಿ ನಿಂತು ರಣಕಹಳೆ ಊದಿದ್ದು ಯಾರು ಹೇಳಿ? ಬೇರೆ ಯಾರು ಅಲ್ಲ, ಸ್ವತಃ JDSನ HD ಕುಮಾರಸ್ವಾಮಿ ಅವರು. ಯಾವಾಗ ವಿಜೇಂದ್ರ ಅವರು JDS ನಾಯಕರ ಜೊತೆ ಒಂದು ಮಾತು ಆಡದೆ, ಕನಿಷ್ಠ ಸೌಜನ್ಯಕ್ಕೂ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರೋ, ಅಲ್ಲಿಗೆ JDS ನಾಯಕರಿಗೆ ಸಿಕ್ಕಾಪಟ್ಟೆ ಕೋಪ ಬಂದೇ ಬಿಡ್ತು. ಹೋರಾಟ ಮಾಡಿದ್ದು ನಾವು, ಕ್ರೆಡಿಟ್ ತಗೊಳ್ತಾ ಇರೋದು ನೀವಾ ಅನ್ನೋ ರೇಂಜ್ಗೆ JDS ಹರ್ಟ್ ಆಗಿದೆ. ಈಗ JDS ಸುಮ್ಮನೆ ಕೂರುತ್ತಾ? ಚಾನ್ಸೇ ಇಲ್ಲ. ಪ್ರಾದೇಶಿಕ ಪಕ್ಷದ ಪವರ್ ಏನು ಅಂತ ತೋರ್ಸೋಕೆ JDS ನಾಯಕರು ಒಂದು ಸಖತ್ ಕೌಂಟರ್ ಪ್ಲಾನ್ ಮಾಡಿದ್ರು. BJP ಬರೀ ಪಾದಯಾತ್ರೆ ಮಾಡ್ತೀವಿ ಅಂತಷ್ಟೇ ಹೇಳಿತ್ತು. ಆದರೆ JDS ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಡೇಟ್ ಕೂಡ ಅನೌನ್ಸ್ ಮಾಡೇ ಬಿಟ್ರು. ಹೌದು, ಇದೇ ಜುಲೈ 30ನೇ ತಾರೀಕಿನಿಂದ ನಾವೇ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ಮಾಡ್ತೀವಿ ಅಂತ ಖಡಕ್ ಆಗಿ ಹೇಳಿದ್ರು. ಅಷ್ಟೇ ಅಲ್ಲ, JDSನವರು ಮೀಡಿಯಾ ಮುಂದೆ ಬಂದು ಕೊಟ್ಟ ಜಸ್ಟಿಫಿಕೇಶನ್ ಇದೆಯಲ್ಲ, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಏನಂತಿದ್ದಾರೆ ಗೊತ್ತಾ? ನಾವು ಬಿಡದಿ ಹೋರಾಟ ಶುರು ಮಾಡಿದಾಗಲೇ ಹೇಳಿದ್ವಿ ಪಾದಯಾತ್ರೆ ಮಾಡ್ತೀವಿ ಅಂತ. ಈಗ ಅದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದೀವಿ. BJP ನಾಯಕರು ಪಾದಯಾತ್ರೆ ಅನೌನ್ಸ್ ಮಾಡೋ ಮುನ್ನ ನಮ್ಮ ಜೊತೆ ಮಾತಾಡಬೇಕಿತ್ತು. ಅವರು ನಮ್ಗೆ ಹೇಳದೆ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂತ ಅಸಮಾಧಾನ ಹೊರ ಹಾಕಿದ್ರು. ಇದನ್ನು ನೋಡಿದ್ರೆ ನಿಮ್ಗೇನನ್ಸುತ್ತೆ? ಮೈತ್ರಿ ಅಂದಮೇಲೆ ಇಬ್ರು ಕೂತು ಮಾತಾಡಬೇಕಿತ್ತಲ್ವಾ? ಈ ಬೆಳವಣಿಗೆಯಿಂದ ಒಂದು ವಿಷಯ ಮಾತ್ರ ಪಕ್ಕಾ ಪ್ರೂವ್ ಆಗಿದೆ. ಅದೇನೆಂದ್ರೆ, BJP ಮತ್ತು JDS ನಡುವೆ ಸದ್ಯಕ್ಕಂತೂ ಯಾವುದೇ ಪ್ರಾಪರ್ ಕೋಆರ್ಡಿನೇಷನ್ ಇಲ್ಲ ಅಂತ. ಇಲ್ಲಿಗೆ ಕತೆ ಮುಗಿಯಲ್ಲ. ಈಗ ಕರ್ನಾಟಕ ರಾಜಕೀಯದ ಗಲ್ಲಿ ಗಲ್ಲಿಯಲ್ಲೂ $1 ಮಿಲಿಯನ್ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ಅದೇನಪ್ಪ ಅಂದ್ರೆ, ಹಾಗಾದ್ರೆ ಜುಲೈ 30ಕ್ಕೆ ಇವರಿಬ್ರು ಒಟ್ಟಾಗಿ ಪಾದಯಾತ್ರೆ ಮಾಡ್ತಾರಾ, ಅಥವಾ BJP ಬೇರೆ JDS ಬೇರೆ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡ್ತಾರಾ ಅಂತ. ಒಂದ್ ವೇಳೆ ಪ್ರತ್ಯೇಕವಾಗಿ ಮಾಡಿದ್ರೆ ಅದು ಮೈತ್ರಿಗೆ ದೊಡ್ಡ ಮರ್ಯಾದೆ ಪ್ರಶ್ನೆ ಆಗುತ್ತೆ. ಜನ ನಗಾಡ್ತಾರೆ. ಇದನ್ನ ಅರಿತ BJP MLC N ರವಿಕುಮಾರ್ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ್ರು. ಇಲ್ಲ, ನಾವು JDS ನಾಯಕರ ಜೊತೆ ಮಾತಾಡ್ತೀವಿ, ಗೊಂದಲ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರು. ಆದರೆ ಒಳಗಿನ ಪರಿಸ್ಥಿತಿ ಅಷ್ಟು ಸುಲಭವಾಗಿಲ್ಲ. ಯಾಕಂದ್ರೆ ಈ ಜಗಳದ ಹಿಂದೆ ಇರೋದು ಬರೀ ಪಾದಯಾತ್ರೆಯ ಕ್ರೆಡಿಟ್ ಅಲ್ಲ. ಇದ್ರ ಹಿಂದೆ ಇರೋದು 2028ರ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಮತ್ತು ಬಿಗ್ ಬಾಸ್ ಸೀಟ್ ಅಂದ್ರೆ ಮುಖ್ಯಮಂತ್ರಿ ಪಟ್ಟ. ಎಸ್, ಈಗ ನಾವು ಈ ಇಡೀ ವಿವಾದದ ಅಸಲಿ ತಿರುಳಿಗೆ ಬರೋಣ. ಇಷ್ಟೆಲ್ಲ ಡ್ರಾಮಾ ನಡೀತಾ ಇರೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಇಬ್ಬರು ನಾಯಕರ ವೈಯಕ್ತಿಕ ಮಹತ್ವಾಕಾಂಕ್ಷೆ ಮತ್ತು ಪ್ರತಿಷ್ಠೆ. ಒಂದ್ ಕಡೆ BY ವಿಜೇಂದ್ರ,
ಅವರು ಬಿಜೆಪಿಯ ಯುವ ರಾಜ್ಯಾಧ್ಯಕ್ಷರು. ತಳಮಟ್ಟದಿಂದ ಹೋರಾಟ ಕಟ್ಟಿ ಹೈಕಮಾಂಡ್ ಮುಂದೆ ತಾವೊಬ್ಬರೇ ಮೈತ್ರಿಕೂಟದ ರಿಯಲ್ ಲೀಡರ್ ಅಂತ ಪ್ರೂವ್ ಮಾಡಬೇಕು. 2028ರಲ್ಲಿ ತಾನೇ ಮುಂದಿನ ಸಿಎಂ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ದೂರದೃಷ್ಟಿ ಅವ್ರಿಗಿದೆ. ಇನ್ನೊಂದು ಕಡೆ ಡಿ ಕುಮಾರಸ್ವಾಮಿ, JDS ಈಗಾಗಲೇ ಕುಮಾರಸ್ವಾಮಿಯವರೇ ನಮ್ಮ ಮುಂದಿನ ಸಿಎಂ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ JDSಗೆ ತನ್ನದೇ ಆದ ಗಟ್ಟಿಯಾದ ವೋಟ್ ಬ್ಯಾಂಕ್ ಇದೆ. ಅಲ್ಲಿ ಬಿಜೆಪಿಗೆ ಜಾಗ ಬಿಟ್ಟು ಕೊಟ್ರೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು HDK ಲೆಕ್ಕಾಚಾರ. ಇಬ್ಬರು ಲೀಡರ್ಸ್ ಫ್ಯೂಚರ್ ಸಿಎಂ ರೇಸ್ನಲ್ಲಿ ಇರೋದ್ರಿಂದ ಯಾರು ಯಾರಿಗೂ ನಮಸ್ಕಾರ ಹೊಡೆಯೋಕೆ ರೆಡಿ ಇಲ್ಲ. ಈ ಪ್ರತಿಷ್ಠೆಯ ಜಗಳವೇ ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಆಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ಕಳೆದ ಕೋರ್ ಕಮಿಟಿ ಮೀಟಿಂಗಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಮಾತು ಹೇಳಿತ್ತು. ಯಾವುದೇ ಕಾರಣಕ್ಕೂ JDS ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಸಮನ್ವಯತೆಯಿಂದ ಹೋಗಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ. ಆದರೆ ಇಲ್ಲಿ ನೋಡಿದ್ರೆ ಹೈಕಮಾಂಡ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕ ಹಾಗಿಲ್ಲ. ಇದೇ ರೀತಿ ಮೈತ್ರಿ ಪಕ್ಷಗಳು ಕಿತ್ತಾಡ್ತಾ ಇದ್ರೆ ಲಾಭ ಯಾರಿಗೆ? ಆಬ್ವಿಯಸ್ಲಿ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯ ಮತ್ತು DKಶಿ ಅವರಿಗೆ ಇದಕ್ಕಿಂತ ಒಳ್ಳೆಯ ಚಾನ್ಸ್ ಬೇಕಾ? ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಡೋದು ಬಿಟ್ಟು ತಾವೇ ಜಗಳ ಆಡಿದ್ರೆ ಕಾಂಗ್ರೆಸ್ ನೆಮ್ಮದಿಯಾಗಿ ಉಸಿರಾಡಬಹುದು. ಹೀಗಾಗಿ ಈ ಸಣ್ಣ ಬಿರುಕು ಮುಂದೊಂದು ದಿನ ದೊಡ್ಡ ಕಂದಕ ಆಗೋಕ್ಕೂ ಮುನ್ನ ಡೆಲ್ಲಿಯಿಂದ ಹೈಕಮಾಂಡ್ ಲೀಡರ್ಸ್ ಬಂದು ಇವರ ತಲೆಗೆ ಎರಡು ಮೊಟಕದಿದ್ರೆ ಈ ಮೈತ್ರಿ ಗಾಡಿ ಮುಂದಕ್ಕೆ ಹೋಗೋದು ಸಖತ್ ಡೌಟು. ಸೊ ಇದಿಷ್ಟು ಬಿಡದಿ ಟೌನ್ಶಿಪ್ ಸುತ್ತ ನಡೀತಾ ಇರೋ ಹೈಡ್ರಾಮಾ. ಈಗ ನೀವೇ ಹೇಳಿ, ಜುಲೈ 30ಕ್ಕೆ JDS ಮಾತ್ರ ಪಾದಯಾತ್ರೆ ಮಾಡಬೇಕಾ ಅಥವಾ ಬಿಜೆಪಿ ಇವ್ರ ಜೊತೆ ಜಾಯಿನ್ ಆಗುತ್ತಾ? ನಿಮ್ಮ ಪ್ರಕಾರ ಮುಂದಿನ ಸಿಎಂ ರೇಸ್ನಲ್ಲಿ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರಲ್ಲಿ ಯಾರಿಗೆ ಪ್ಲಸ್ ಪಾಯಿಂಟ್ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.